ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಉಪ್ಪಿನಕಾಯಿಗೆ ಅಂತಂದು ಹೇಳ್ಬಿಟ್ಟು ಎಳ್ಳಿಕಾಯಿನ ಕಿತ್ಕೊತಾ ಇರೋದು. ಇಲ್ಲಿ ಗಿಡ ತುಂಬ ಬಿಟ್ಟಿದ್ದಾವೆ. ಈ ಸಾರಿ ಏನೋ ತುಂಬ ಸಿಕ್ಕಿದ್ವು ನಮ್ಗೆ ಎಳ್ಳಿಕಾಯಿ. ಯಾಕೋ ಈ ಮಧ್ಯೆ ಯಾರು ಕಿತ್ಕೊಂಡು ಹೋಗಿಲ್ಲ. ಎಳ್ಳಿಕಾಯಿ ಮರದಲ್ಲಿ ಹಂಗೆ ಹಣ್ಣಾಗಿದ್ದಾವೆಲ್ಲನೂ, ಅಂದರೆ ಒಂದು ಮುಕ್ಕಾಲು ಭಾಗಕ್ಕೆ ಬಂದಿದೆ ಹಣ್ಣಾಗೋಕ್ಕೆ. ಸೊ ಈಗ ಉಪ್ಪಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಈ ಗಿಡ ಬೆಳೆಸ್ದಾಗಿಂದ ಯಾವತ್ತೂ ಈ ಥರ ಕಿತ್ತು ಉಪ್ಪಿನಕಾಯಿ ಒಂದೇ ಒಂದು ಸರಿ ಏನೋ ಹಾಕಿದ್ದೆ ಅಷ್ಟೇ ನೆನಪು. ಯಾಕಂದರೆ ಅವು ಸ್ವಲ್ಪ ಹಿಂಗೆ ಒಂದು ಮುಕ್ಕಾಲು ಭಾಗಕ್ಕೆ ಬರೋಕ್ಕಿಲ್ಲ ಹಣ್ಣಾಗಿ, ಅಷ್ಟರಲ್ಲಿ ಎಲ್ಲ ಕಿತ್ಕೊಂಡು ಹೋಗಿರೋರು, ನಮ್ಗೆ ಸಿಗ್ತಾ ಇರಲಿಲ್ಲ. ಈ ಸಾರಿ ಯಾಕೋ ಯಾರೂ ಮುಟ್ಟಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಕಿತ್ಕೊಬಿಡೋಣ ದೊಡ್ಡವೆಲ್ಲ ಕಿತ್ಕೊಂಡು. ಅದರಲ್ಲಿ ನನ್ನ ಫ್ರೆಂಡು ಮಂಜು ಇದ್ದಾಳಲ್ಲ, ಅವಳು ಉಪ್ಪಿನಕಾಯಿ ಹಾಕೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟು. ಸೊ ಹಂಗಾಗಿ ಅವಳ ಕೈಲೇ ಹಾಕ್ಸೋಣ ಅಂತಂದು ಹೇಳ್ಬಿಟ್ಟು ಹೋದರೆ 1 ಅವರ್ 2 ಅವರಲ್ಲಿ ಹಾಕ್ಕೊಟ್ಬಿಡ್ತಾಳೆ. ಸದ್ಯಕ್ಕೆ ಈಗ ಹೋಗುವಂಥ ಪ್ಲ್ಯಾನ್ ಯಾವುದಿಲ್ಲ. ಆದರೆ ಕಿತ್ತಿಟ್ಟು ಸ್ವಲ್ಪ ಆಮೇಲೆ ಒಂದು 4-5 ದಿನದಲ್ಲಿ ಯಾವುದಾದ್ರೂ ಆ ಕಡೆ ಹೋಗೋವಂಥ ಪರಿಸ್ಥಿತಿ ಬಂದಾಗ, ಟೈಮ್ ಬಂದರೆ ಸೊ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಬರೋಣ ಉಪ್ಪಿನಕಾಯಿ ಅಂತಂದು ಹೇಳ್ಬಿಟ್ಟು ಎಲ್ಲ ಒಂದು ಟ್ರೇಗೆ ಕೀಳೋಕ್ಕೆ ಅಂತ ನಾನು ನಮ್ಮ ಮನೆಯವರು ಇವತ್ತು ಬೆಳಗ್ಗೆನೇ ಹಿಡ್ದಿದ್ದೀನಿ. ನಾನು ಹೇಳಿದೆ ನಮ್ಮ ಮನೆಯವ್ರನ್ನ ಕಿತ್ಕೊಡ್ರಿ ಅಂದರೆ 2 ದಿನದಿಂದ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಾವ್ರೆ. ಅದು ಕಿತ್ಕೊಡ್ತೀನಿ ವೆಯ್ಟ್ ಮಾಡು ಅಂತಂದು. ಅದಕ್ಕೆ ಇವತ್ತು ನಾನು ಸ್ವಲ್ಪ ಜಗಳ ಮಾಡಿ, ಇಲ್ಲ ನಾನು ಕಿತ್ಕೊಡು ಬರ್ರಿ ಅಂತಂದು ಹೇಳ್ಬಿಟ್ಟು ಜೋಟಿ ತಂದು ಕೊಟ್ಟೆ ನಮ್ಮ ಅಮ್ಮವ್ರ ಮನೆ ಹತ್ರದಿಂದ. ಸರಿ ಅಂತಂದು ಹೇಳ್ಬಿಟ್ಟು ಈಗ ಕಿತ್ಕೊಡ್ತಾವ್ರೆ, ನೋಡ್ತಾ ಇರ್ಬೋದು. ನಾನು ಕೈಗೆ ಸಿಗೋವಂಥವೆಲ್ಲ ಸ್ವಲ್ಪ ದೊಡ್ಡವೆಲ್ಲ ನಾನೇ ಕಿತ್ಕೊತಾ ಇದ್ದೀನಿ. ಮನೆ ಹತ್ರನೇ ಈ ರೀತಿ ಬೆಳೆಸಿದ್ರೆ ಚಿತ್ರಾನ್ನಕ್ಕಾಗುತ್ತೆ ಮತ್ತು ಉಪ್ಪಿನಕಾಯಿಗಾಗುತ್ತೆ. ಸೊ ಏನಕ್ಕಾದ್ರೂ ಬೇಕಾದರೆ ಇಲ್ಲೇ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಬೆಳೆಸಿದ್ದು. ಆದರೆ ಇಲ್ಲಿ ತೊಟ್ಟಿ ಇದೆಯಲ್ಲ, ಈ ತೊಟ್ಟಿಗೂ ಆ ಡ್ರಮ್ಗೂ ಆ ಎಲೆಗಳೆಲ್ಲ ಬಿದ್ದುಬಿಟ್ಟು ಫುಲ್ ಗಲೀಜಾಗ್ತವೆ ನೀರೆಲ್ಲನೂ. ಒಂದು ಬೇಕಂದರೆ ಒಂದು ಬಿಡಬೇಕಲ್ಲ. ಸೊ ಹಾಗೆ ಒಂದು 4-5 ಡೇಸ್ಗೆ ಒಂದು ಸರಿ ಆ ಥರ ತೊಳ್ಕೊಂಡು ಮತ್ತು ಅದರಲ್ಲೇ ಇಟ್ಕೊತಾ ಇರ್ತೀನಿ ನೀರು. ಅದೇನು ಬೇಡದೇ ಇರೋವಂಥ ಎಲೆಗಳೇನು ಅಲ್ಲ ಹೇಳು, ಎಳ್ಳಿಕಾಯಿ ಎಲೆ ಎಲ್ಲ ಚೆನ್ನಾಗೇ ಇರುತ್ತೆ, ಅಷ್ಟೇನು ಅಸಹ್ಯವಾಗೇನೋ ನೀರೆಲ್ಲ ಇದಾಗಿರಲ್ಲ, ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಈಗ ಉದುರಿರೋವೆಲ್ಲ ಹಾಯ್ಕೊಂಡು ಬಂದು ಆ ಟ್ರೇಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಈ ಥರ ಏನಾದರೂ ಒಂದು ಕೆಲಸ ಹೇಳ್ಬಿಟ್ರೆ ಅದು ಮುಗಿಯೋವರೆಗೂ ಒಂದು 8-10 ಸಾರಿ ಬೈದಿರ್ತಾರೆ ನನ್ನ. ಅದು ಹಾಕಕ್ಕೆ ಬರಲ್ಲ ನಿನಗೆ, ಇದು ಇಡೋಕೆ ಬರಲ್ಲ ಅಂತಂದು ಬೈತಾನೇ ಇದ್ರು ಆಗಿಂದ. ಅದು ಟ್ರೇಗೆ ಹಾಕಿದ್ನಲ್ಲ, ಅದು ಆ ಕಡೆ ಹೊರಟೋಗ್ಬಿಡ್ತು, ಅದಕ್ಕೆ ಬೈತಾಯಿದ್ರು. ನಾನೇನೋ ನಕ್ಕಂತ ಅದೇ ಥರ ಮ್ಯಾನೇಜ್ ಮಾಡಿದೆ. ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಬೈತಾರೆ. ನಾನೇನಾದರೂ ಅಲ್ಲಿ ಸ್ವಲ್ಪ ಬಾಯಿ ಮಾತಾಡೋಕ್ಕೆ ಹೋದರೆ, ಏನು ಹಂಗೆ ಬಿದ್ದಿರೋದಕ್ಕೆಲ್ಲ ನೀನೇನು ಹಿಂಗಾಡ್ತೀಯ ಹಂಗೆಲ್ಲ ಅಂದ್ಬಿಟ್ರೆ ಮುಗಿದೋಯ್ತು. ಈ ಈಚೆ ಕಡೆ ಎಲ್ಲರೂ ಬಂದು ನಿಂತ್ಕೊಂಡು ನೋಡ್ಬೇಕು, ಆ ರೀತಿ ಜೋರಾಗಿ ಬಾಯಿ ಮಾಡಿಬಿಡ್ತಾರೆ. ಸೊ ಹಂಗಾಗಿ ನಾನೇನು ಅಂಥ ಟೈಮಲ್ಲಿ ಆ ಕಡೆ ಈ ಕಡೆ ನೋಡ್ತೀನಿ. ಯಾರು ಜನ ಇಲ್ಲಾಂದರೆ ನಾನು ಹೋಗಿ ಕಿರ್ಚಾಡ್ತೀನಿ. ಯಾರಾದರೂ ಜನ ಇದ್ರೆ ಇದೊಂದು ಟ್ರಿಕ್ಸ್ ನಾನು ಕಲ್ತ್ಕೊಬಿಟ್ಟಿದ್ದೀನಿ. ಯಾರಾದರೂ ಇದ್ರೆ ಅಕ್ಕಪಕ್ಕ ಸೈಲೆಂಟಾಗಿರ್ತೀನಿ, ಎಷ್ಟಾದರೂ ಬೈಕೊಳ್ಳಿ ಸುಮ್ಮನೆ ಇರ್ತೀನಿ. ಯಾರಾದರೂ ಇಲ್ಲ ಅಂತ ಇಟ್ಕೊಳ್ರಿ, ನಾನು ಜೋರಾಗಿ ಬಾಯಿ ಮಾಡಿಬಿಡ್ತೀನಿ. ಆಗ ನಮ್ಮ ಮನೆಯವರು ಯಪ್ಪ ಜೋರಾಗಿ ಬಾಯಿ ಮಾಡ್ತಾಯಿದ್ರು, ಇನ್ನು ಜಗಳ ಆಗ್ತೈತೆ ಜಾಸ್ತಿ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ಇದೊಂದು ಟ್ರಿಕ್ಸ್ ಕಲ್ತ್ಕೊಂಡಿದ್ದೀನಿ. ಆದರೂ ನಮ್ಮ ಮನೆಯವರು ಅಂತ ಇರ್ತಾರೆ, ನೀನು ನಡುವೆ ಸ್ವಲ್ಪ ಬೈದ್ರೂ ಸುಮ್ಮನೆ ಇರ್ತೀಯಲ್ಲ ಅಂತಂದು ಹೇಳ್ತಾ ಇರ್ತಾರೆ. ಈಗ ಎಲ್ಲರೂ ಇದ್ದಾಗ ಅವ್ರು ಬೈಯಕ್ಕೆ ಬಂದರೆ ನನ್ನ ಮರ್ಯಾದಿನೇ ಅಲ್ವಾ ಹೋಗೋದು. ಸೊ ನನ್ನ ಮರ್ಯಾದೆ ನಾನೇ ಯಾಕೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅದು ಹೇಳಿಲ್ಲ ಇದುವರೆಗೂ. ಇಲ್ಲಾಂದ್ರೆ ಅವು ಇನ್ನೂ ಇದೇ ಅಡ್ವಾಂಟೇಜ್ ತೊಗೊಬಿಟ್ಟು ಇನ್ನೂ ಜಾಸ್ತಿ ಬೈಯೋಕ್ಕೂ ಜಗಳ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ ಯಾರಾದರೂ ಇದ್ದಾಗ. ಅವಾಗ ಇನ್ನೂ ರಿಯಾಕ್ಟ್ ಆಗ್ತಾಳೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜಗಳ ಅಂದರೆ ನಮ್ಮ ಮನೆಯವ್ರು ಎತ್ತಿದ ಕೈ ಹೇಳ್ರಿ, ಸುಮ್ಮನೆ ಸೈಲೆಂಟಾಗಿರ್ತಾರೆ ಅಷ್ಟೇ. ತುಂಬ ರ್ಯಾಶಾಗಿ ಮಾತಾಡೋದು, ಜಗಳ ಮಾಡೋಕ್ಕೆ ಬರೋದು, ಈ ಥರ ಅವ್ರದ್ದು. ಇದು ಡ್ರೆಸ್ ಬಂದ್ಬಿಟ್ಟು ತುಂಬ ವರ್ಷಗಳಿಂದ ತೊಗೊಂಡಿರೋದು, ಸುಮಾರು ಅಂದ್ರೆ ಒಂದು 7-8 ವರ್ಷನೇ ಆಗಿದೆ. ಇದು ಎಲ್ಲ ನಾನು ಜೋಡಿಸಿರ್ತೀವಲ್ಲ ತಳದಲ್ಲಿ, ಬೇಗ ಸಿಕ್ಕಿರಲ್ಲ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಇವತ್ತು ಸಿಕ್ತು, ಹಾಕ್ಕೊಂಡೆ. ಸುಮ್ಮನೆ ಮನೇಲಿದ್ದಾಗ ಹಾಕ್ಕೊಳ್ಳೋಣ, ಈ ಥರ ಡ್ರೆಸ್ಸುಗಳೆಲ್ಲ ಏನಕ್ಕೆ ಸುಮ್ಮನೆ ಹಾಳು ಮಾಡೋದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ಸು. ಏನಂದರೆ ಇದು ಸ್ಲೀವ್ಲೆಸ್ಸು, ಮೇಲೆ ಆ ಥರ ಬಟರ್ಫ್ಲೈ ಫ್ರಿಲ್ ಬಂದಿದೆ, ಬ್ಯಾಕಿಂದ ಹಿಡಿದು ಸೊಂಟದಿಂದ ಫ್ರಂಟ್ವರೆಗೂ ಆ ರೀತಿ ಬಂದಿದೆ. ಅದೇ ಸ್ಲೀವ್ ಥರ ಸ್ವಲ್ಪ ಮೇಲೆ ಕವರ್ ಆಗುತ್ತೆ, ಅದೇ ಥರ ಡ್ರೆಸ್ ಇದು ಬಂದಿರೋದು. ಹಂಗಾಗಿ ಈ ಡ್ರೆಸ್ನ ಹಾಕ್ಕೊಂಡೆ. ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ. ಈ ಕಲರ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಅವಾಗ ಹುಡುಕಿ ತೊಗೊಂಡಿದ್ದೆ ಡ್ರೆಸ್ನ, ನಂಗೆ ಬೇಕೇ ಬೇಕಿದು ಅಂತಂದು. ನನಗಂತೂ ತುಂಬ ಇಷ್ಟ ಇದು. ತೊಗೊಂಡಾಗಿಂದ ನಾನು ಸುಮಾರು ಅಂದರೆ ಒಂದು 4-5 ಸಾರಿ ಮೇಲೇ ಹಾಕ್ಕೊಂಡಿದ್ದೀನಿ. ಆದರೆ ರೆಗ್ಯುಲರಾಗಿ ಹಾಕ್ಕೊಳ್ಳೋಣ ಇನ್ಮೇಲೆ ಅಂತ ತೆಗ್ದಾಕ್ಕೊಂಡಿದ್ದೀನಿ ಸೈಡ್ಗೆ. ಯಾಕಂದರೆ ಹೊಸ ತೊಗೊತಾನೆ ಇರ್ತೀವಿ. ಇನ್ನು ಹಳೆವೆಲ್ಲ ಏನಕ್ಕೆ ಹಂಗೆ ಇಡೋದು ಅಂತ ನನ್ನ ಉದ್ದೇಶ. ಹಳೆವೆಲ್ಲ ಇನ್ನು ನೆಕ್ಸ್ಟ್ ಯೂಸ್ ಮಾಡೋಣ ಡೈಲಿ ವೇರ್ಗೆ ಅಂತಂದು. ಇಷ್ಟು ಎಳ್ಳಿಕಾಯಿ ಸಿಕ್ಕಿದ್ವು, ನೋಡ್ತಾ ಇರ್ಬೋದು. ಇದೆಲ್ಲನೂ 2 ಮನೆಗೆ ಆಗುವಷ್ಟು ಉಪ್ಪಿನಕಾಯಿ ಆಗುತ್ತೆ ಹೇಳ್ರಿ. ನಾವೇನು ಜಾಸ್ತಿ ತಿನ್ನಲ್ಲ, ನಮ್ಮ ಮನೆಯವ್ರು ತಿನ್ನಲ್ಲ ಮತ್ತು ಮಕ್ಕಳು ತಿನ್ನಲ್ಲ ಎಳ್ಳಿಕಾಯ್ದು. ನಾನು ತಿಂತೀನಿ, ನಮ್ಮ ಮನೆಯವ್ರು ಯಾವಾಗಲಾದರೂ ಒಂದು ಟೈಮ್ ತಿಂತಾರಷ್ಟೇ. ನಾನೇನೋ ಡೈಲಿ ಒಂದೊಂದು ಹೋಳಷ್ಟು ಊಟದ ಜೊತೆಗೆ ಅಂದರೆ ಆರಾಮಾಗಿ ತಿಂತೀನಿ. ಒಳ್ಳೆಯದು ತುಂಬ ಆರೋಗ್ಯಕ್ಕೆ ಅಂತಂದು ಹೇಳ್ತಾ ಇರ್ತಾರೆ. ಹಂಗಾಗಿ ಅದನ್ನೆಲ್ಲ ಟ್ರೇ ಎಲ್ಲ ತೊಗೊಂಡು ಬಂದು ಅಲ್ಲಿಟ್ಟೆ ಮನೆ ಹತ್ರ. ಸೊ ಇಟ್ಬಿಟ್ಟು ಈಗ ನಮ್ಮ ಮನೆಯವ್ರಿಗೆ ಎಳ್ಳಿಕಾಯಿ ಕಿತ್ವಲ್ಲ, ಹೆಂಗಿದ್ರು ಸಾಂಬಾರಿಲ್ಲ. ಸೊ ಹಂಗಾಗಿ ಎಳ್ಳಿಕಾಯಿ ಚಿತ್ರಾನ್ನನೇ ಮಾಡೋಣ. ನನಗೆ ಸ್ವಲ್ಪ ಈರುಳ್ಳಿ ಇದೆಲ್ಲ ಹಚ್ಕೊಡು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಹಸಿದು ಅದು ಕಾಯಿ ಇರುತ್ತಲ್ಲ, ಅದು ಸ್ವಲ್ಪ ತುರ್ಕೊಡು ಅಂದೆ. ಸರಿ ಆಯಿತು ಕೊಡಿಲ್ಲ ಅಂತ ಹೇಳ್ಬಿಟ್ಟು ಕೂತಿದ್ರೆ. ನಮ್ಮ ಮನೆಯವ್ರು ಮನೇಲಿದ್ದರೆ ನಿಜವಾಗ್ಲೂ ತುಂಬ ಕೆಲಸಗಳು ಹೆಲ್ಪ್ ಮಾಡಿಕೊಡ್ತಾರೆ. ಆದರೆ ಅವರು
ಸಮಾಧಾನವಾಗಿ ಚೆನ್ನಾಗಿರಬೇಕು. ಇಲ್ಲ ಅವ್ರೇನಾದರೂ ಸ್ವಲ್ಪ ರ್ಯಾಶ್ ಆಗಿದ್ದಾಗ ಹೇಳಿದ್ರೆ ನನ್ನ ಪ್ಲೇಟು ಅದು ಕಟ್ ಮಾಡೋದು ಇದೆಯಲ್ಲ, ಈರುಳ್ಳಿ ಎಲ್ಲ ಕಟ್ ಮಾಡೋ ತೂರಮಣಿ ಚಾಕು ಅವೆಲ್ಲ ಎಲ್ಲೆಲ್ಲಿ ಬಿಸಾಕ್ತಾರೋ ಗೊತ್ತಿಲ್ಲ. ಅವರು ಇರುವಂಥ ಇದು ನೋಡ್ಕೊಂಡು ಸಿಚುವೇಶನ್ನು ನಾನು ಕೆಲಸ ಹೇಳಿರ್ತೀನಿ. ಇದೆಲ್ಲ ಮಾಡ್ಕೊಡ್ತಿದ್ದಾರೆ, ಪರವಾಗಿಲ್ಲ. ನನಗೆ ಬೇರೆ ಹುಷಾರಿಲ್ವಲ್ಲ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಹೇಳಿದ್ನಲ್ಲ, ತಲೆನೋವು ತಲೆಭಾರ ಈ ಥರ ಆಗಿಬಿಟ್ಟೈತೆ, ಬಾಡಿ ಫುಲ್ಲು ಪೇಯ್ನು. ಅದೆಲ್ಲ ಕ್ಲಿಯರ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ಹಿಡಿಸುತ್ತೆ, ಸ್ವಲ್ಪ ದಿನ, ಒಂದು 4-5 ದಿನ ಆಗಬೇಕು. ಅದರಲ್ಲಿ ನಾನೊಂದು ಸ್ವಲ್ಪ ಎದ್ದೇಳೋದು ಕೂತ್ಕೊಳ್ಳೋದು ಅದೆಲ್ಲ ಸ್ವಲ್ಪ ನೋವು ಅಂತಿರ್ತೀನಿ, ಕಾಲು ಬಾಡಿ ಎಲ್ಲನೂ. ಅದಕ್ಕೆ ನಮ್ಮ ಮನೆಯವರು ಸರಿ ಬಿಡು ಆಯಿತು ಸ್ವಲ್ಪ ಆದರೂ ಹೆಲ್ಪ್ ಮಾಡೋಣ ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೆ ಮಾಡಿಕೊಡ್ತಿದ್ದಾರೆ. ಬೆಡ್ ಬಂದುಬಿಟ್ಟು ಇಲ್ಲೇ ಹಾಲಲ್ಲೇ ಇಟ್ಕೊತಾ ಇದ್ದೀವಿ, ಯಾಕಂದರೆ ಅದು ಚಿಕ್ಕ ರೂಮಲ್ಲ, ಬೆಡ್ರೂಮಲ್ಲಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಇಲ್ಲೇ ನೈಟ್ ಹಾಸ್ಕೊಂಡು ಮಲ್ಕೊಳ್ಳೋದು, ಇಲ್ಲೇ ಎತ್ತಿಡೋದು. ಪರವಾಗಿಲ್ಲ ಹೇಳ್ರಿ, ನಮ್ಮ ಮನೆಗೇನು ದೊಡ್ಡ VIP ಗಳು ಈ ಥರ ಏನು ಬರೋಲ್ಲ. ಬಂದ್ರೂ ನಮ್ಮನ್ನು ಹೆಂಗಿರೋದು ಹಂಗೆ ನೋಡಿ ಇಷ್ಟಪಡೋರೆ ನಮ್ಮವರು. ಸೊ ನಾವು ಅವ್ರಿಗೋಸ್ಕರ ಎಲ್ಲ ಒಂದು ಆರ್ಟಿಫಿಷಿಯಲ್ ಥರ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ನನಗೂ ಇಷ್ಟ ಆಗಲ್ಲ. ನಮ್ಮನ್ನು ಹೆಂಗಿದ್ರೆ ಹಂಗೆ ಇಷ್ಟಪಡೋರೆ ಸಾಕು ನಮಗೆ. ಇನ್ನು ಬೇರೆ ಎಲ್ಲ ಸ್ವಲ್ಪ ಲಕ್ಸುರಿಯಾಗಿ ಬೇಕು ನಮಗೆ ಅನ್ನೋರೆಲ್ಲ ಬೇಡವೇ ಬೇಡ ನಮಗೆ, ಯಾಕಂದರೆ ನಮ್ಮ ಲೈಫ್ ಸ್ಟೈಲು ಅದಲ್ಲ. ಸೊ ನಾವು ಯಾವ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀವೋ ನಾವು ಅದೇ ಥರನೇ ಇದ್ದೀವಿ. ಸೊ ಅದೇ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಾದರೆ ಸಾಕು ನನಗೆ. ಒಟ್ಟಿನಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿದೆಯೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರೋರೆ ನನಗಿಷ್ಟ. ಸೊ ಹಂಗಾಗಿ ಅಂಥವರೇ ನನಗೆ ಸಿಗ್ತಾರೆ. ಈಗ ಕೊತ್ತಂಬರಿ ಸೊಪ್ಪು ತರಿಸಿದ್ದೆ, ಯಾರು ಇವನ ಕೈಲಿ, ಮಾನ್ವಿಕನ ಕೈಲಿ, ಬರೀ ಅರವಿಂದ್ ಅನ್ನೋದೇ ಬರುತ್ತೆ ಬಾಯಿಗೆ. ಮಾನ್ವಿಕನ ಕೈಲಿ ತರಿಸಿದ್ದೆ, ಅದನ್ನು ಒಂದು ಹಿಡಿಯಷ್ಟು ನೀಟಾಗಿ ಅದೇ ರೀತಿ ಸೋಸಿ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ನನಗೆ ಸ್ವಲ್ಪ ಕ್ಯೂರ್ ಆಗಿತ್ತು. ನಾನೇನು ತಪ್ಪು ಮಾಡಿದೆ ಅಂದರೆ, ನಮ್ಮ ಅಮ್ಮವ್ರ ಮನೆ ಹತ್ರ ಹೋಗ್ಬಿಟ್ಟು ಚಿಕ್ಕ ಅಕ್ಕಿ ಇದ್ದಾವೆ ನಮ್ಮ ಅಮ್ಮವ್ರ ಮನೆಯಲ್ಲಿ, ಅಂದರೆ ಬೆಳೆದಿರೋವೆ ಸೋನಾ ಮಸೂರಿ ಅಕ್ಕಿ ಇದ್ದಾವೆ, ಅವನ್ನ ಕೊಡಮ್ಮ, ನಾನು ಈ ಥರ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀನಿ ಅಂತಂದು ಕೇಳಿದೆ. ಸರಿ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮ ಕೊಟ್ಟರು. ಆ ಅಕ್ಕಿಗೆ ಏನು ಮಾಡವ್ರೆ ನಮ್ಮಮ್ಮ, ಹುಳು ಎಲ್ಲ ಬೀಳದೆ ಇರಲಿ ಅಂತಂದು ಸ್ವಲ್ಪ ಖಾರದ ಪುಡಿ ಮತ್ತು ಬೇವಿನ ಎಲೆ, ದೊಡ್ಡ ಕಲ್ಲುಪ್ಪು ಬರುತ್ತಲ್ಲ ಅದು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಬಿಟ್ಟವ್ರು ಅಕ್ಕಿಗೆ. ಅದನ್ನು ಹಾಕ್ಕೊಟ್ರೆ ಫುಲ್ ಗಲೀಜಿತ್ತು ಅಕ್ಕಿಲಿ. ನಾನು ಈ ಥರ ಮರದಲ್ಲಿ ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡೋಕ್ಕೆ ಅನ್ನ ಒಂದು 2 ಸಾರಿ ಆ ಗಾಳಿ ನನ್ನ ಮೂಗ್ಗೆ ಬಂದುಬಿಡ್ತು, ಕಣ್ಣಿಗೆ ಮೂಗು. ಆವಾಗ ನನಗೆ ಇದು ಕೋಲ್ಡ್ ಆಗಿರೋ ಥರ ಸೀನುಗಳು ಬಂದವು. ಸೊ ಅಷ್ಟೇ ಒಂದ್ಸರಿ ಅಕ್ಷಯ್ ಅಂತಂದು ಸೀನಿದೆ, ಅವಾಗಿಂದ ನೈಟ್ ಫುಲ್ಲು ನನಗೆ ಮೂಗ್ನಲ್ಲಿ ನೀರು ಸುರಿದಿದ್ದೆ. ಆ ಥರ ಆಗಿಬಿಟ್ಟು ಇದೊಂಥರ ಎಫೆಕ್ಟ್ ಹೊಡೆದ್ಬಿಟ್ಟು ನಾನು ಏನಕ್ಕಾದರೂ ಅಕ್ಕಿ ಇಸ್ಕೊಂಡ್ಬಂದು ಕ್ಲೀನ್ ಮಾಡ್ಕೊಂಡು ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ಫುಲ್ ಒಂಥರ ಹೆಂಗೆ ಆಗ್ತಿದೆ ಅಂದರೆ ತಲೆ ಬಗ್ಸೋಕ್ಕಾಗಲ್ಲ, ಆ ರೀತಿ ಆಗ್ತಾಯಿದೆ ನನಗೆ. ಮೇಯ್ನ್ ಡಸ್ಟ್ ಅಲರ್ಜಿ ಬೇಗ ಆಗಿಬಿಡುತ್ತೆ, ಅದರಲ್ಲಿ ಅದು ಖಾರದ ಪುಡಿದೆಲ್ಲ ಮೂಗಲ್ಲಿ ಹೋಗ್ಬಿಡುತ್ತಲ್ಲ, ಹೋಗ್ರಿ ಆಗಿಂದ ಫುಲ್ಲು ನೀರು ಸುರಿತಾಯಿತ್ತು ಮೂಗಲ್ಲಿ, ಆ ಥರ ಆಗಿಬಿಟ್ಟೈತೆ. ಸರಿ ಅಂತ ನಮ್ಮ ಮನೆಯವ್ರಿಗೆ ಅದೇ ಹೇಳಿದೆ. ನಮ್ಮ ಮನೆಯವರು ನೀನು ಹುಟ್ಟಿದ್ದಮ್ಮ, ನೀನು ಅಕ್ಕಿ ಕ್ಲೀನ್ ಮಾಡಿದ್ರೆ ನೆಗಡಿ ಆಗೈತೆ ಅಂದ್ರೆ ಅದ್ರಲ್ಲಿ ಖಾರದ ಪುಡಿ ಐತೆ, ನನಗೆ ಗೊತ್ತಿಲ್ಲ ಹೇಳಿದ್ರು. ಆದರೆ ಆಗಲಿ ಅವರೆಲ್ಲ ಡೈಲಿ ಮಾಡಲ್ವೇ, ನಿಮಗೆ ಹೆಂಗೆ ಅಂದರೆ ಈಗ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರೋಲ್ಲ. ಡಾಕ್ಟ್ರೇ ಹೇಳಿದ್ದಾರೆ ನಿಮಗೆ ಡಸ್ಟ್ ಅಲರ್ಜಿ ಬೇಗ ಆಗುತ್ತೆ, ಆದಷ್ಟು ಹೊರಗಡೆ ಓಡಾಡಬೇಕಾದ್ರೆ, ಕಸ ಹೊಡಿಬೇಕಾದ್ರೆ ಸಮೇತ ಮಾಸ್ಕ್ ಹಾಕ್ಕೊಂಡು ನೋಡಿ, ನೀನು ಅದೇನಾದರೂ ಅವಾಯ್ಡ್ ಮಾಡಿಲ್ಲ ಅಂದರೆ ಮಂತ್ಲಿ ನೀನು ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ ಅಂತಂದು ಹೇಳಿದ್ದಾರೆ. ಆದರೂ ನಮ್ಮ ಮನೆಯವ್ರಿಗೆ ಎಲ್ಲ ಗೊತ್ತಿದ್ರು ಹಂಗಂತಾರೆ. ಸೊ ನನಗೆ ಆ ಥರ ಆಗಿ ಎಫೆಕ್ಟ್ ಹೊಡಿತು ಈ ಸರಿ ಅಂತ ಒಂದು ಕಡೆ ನಾನು ಅದನ್ನು ಕ್ಲೀನ್ ಮಾಡಿರೋ ಅಕ್ಕಿನೇ ತೊಳೆದು ಕುಕ್ಕರ್ಗೆ ಅನ್ನ ಕೂಗಿಸ್ಕೊಂಡು ಇಟ್ಟಿದ್ದೀನಿ ಆಲ್ರೆಡಿ, ಅಲ್ಲಿ ಕುಕ್ಕರ್ ನೋಡ್ತಾ ಇರ್ಬೋದು. ಈಗ ಚಿತ್ರಾನ್ನದ ಗೊಜ್ಜಿಗೆ ನಾನು ಎಲ್ಲನೂ ಎಣ್ಣೆ ಕಾಯಿಸಿ ಸ್ವಲ್ಪ ಕಡಲೆ ಬೀಜ ಬೆಳ್ಳುಳ್ಳಿ ಜಜ್ಕೊಂಡಿದ್ದೆ, ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಕರಿಬೇವಿನ ಸೊಪ್ಪಾಗಿ ಸಿಡಿಸ್ಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕ್ತಿದ್ದೀನಿ. ಈಗ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದ್ರ ಫ್ರೈ ಆಗೋದಕ್ಕೆ ಅಂತಂದು ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ಈಗ ಅದರ ಈರುಳ್ಳಿ ಅದರ ಮೇಲೆಲ್ಲ ಚೂರು ಉಪ್ಪು ಹಾಕಬೇಕು. ಅದಾದಮೇಲೆ ಎಳ್ಳಿ ರಸ ಹಿಂಡ್ಕೊಂಡಿರ್ತೀವಲ್ಲ, ನಾನು ಒಂದು ಎಳ್ಳಿಕಾಯಿಗೆ ಹಾಕ್ತಾಯಿದ್ದೀನಿ ಅಷ್ಟು, ನಾವು 3 ಜನಕ್ಕೆ. ಸೊ ಹಂಗಾಗಿ ಒಂದು ಎಳ್ಳಿ ರಸ ಆಗುತ್ತೆ, ಅದ್ರ ಜೊತೆಗೆ ಉಪ್ಪು ಸೇರಿಸಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಮುಗೀತು. ನೈಟ್ ಆ ಥರ ಮಾಡ್ಕೊಂಡು ತಿಂದು ಮತ್ತು ಬೆಳಿಗ್ಗೆ ಲಾಗ್ ನನಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಬೆಳಿಗ್ಗೆ ಈ ಥರ ಹಾಸ್ಕೊಂಡು ಮಲಗಿರ್ತೀವಿ ನೈಟು, ಚೆನ್ನಾಗಿರುತ್ತೆ. ಕವರ್ ಇನ್ನೂ ಬಿಚ್ಚಿಲ್ಲ, ಅದು ಕವರ್ ಹಂಗೆ ಗಲೀಜಾಗುತ್ತೆ ಅಂತ, ಅದಕ್ಕಿನ್ನೂ ಬೆಡ್ ಕವರ್ ಏನೋ ತೊಗೊಂಡಿಲ್ಲ, ತೊಗೋಬೇಕು. ಫ್ಲಿಪ್ಕಾರ್ಟಲ್ಲೋ ಇಲ್ಲ ಅಮೆಝಾನಲ್ಲೋ ಬುಕ್ ಮಾಡ್ಕೋಬೇಕು. ಬೆಡ್ ಕವರ್ ಬುಕ್ ಮಾಡ್ಕೊಬಿಟ್ರೆ ಆತ ನೆಮ್ಮದಿಯಾಗಿ ಮಲ್ಕೋಬೋದು. ಚೆನ್ನಾಗಿದೆ ಬೆಡ್ ಎಲ್ಲನೂ. ಸೊ ಎಮ್ಮ ಮ್ಯಾಟ್ರಸ್ಸು ಮತ್ತು ಫ್ಲೋ ಮ್ಯಾಟ್ರಸ್ 2 ಬೆಡ್ಡು ತೊಗೊಂಡಿರೋದು ನಾವು, 2 ಕಳಿಸ್ಕೊಟ್ಟಿದ್ದಾರೆ. ಎಮ್ಮ ಮ್ಯಾಟ್ರಸ್ ಬಂದು ಸ್ವಲ್ಪ ಚಿಕ್ಕದಾಗಿ ಐತೆ ಹೇಳ್ರಿ, ಅದನ್ನು ನಾವು ಬೆಡ್ರೂಮಲ್ಲಿ ಹಾಕ್ಕೊಂಡಿದ್ದೀವಿ, ಮಂಚಕ್ಕೆ ಆಯ್ತದು. ಇದು ಬಂದುಬಿಟ್ಟು ಸ್ವಲ್ಪ ದೊಡ್ಡದು ಬೆಡ್ಡು, ಹಾಗಾಗಿ ನಮಗೆ ರೂಮ್ಗೆ ಆಗಲ್ಲ. ಸೊ ಒಬ್ಬಳೇ ಈ ಥರ ಎತ್ತಿರ್ತೀನಿ, ಪರವಾಗಿಲ್ಲ. ಫಸ್ಟ್ಗೆ ಸ್ವಲ್ಪ ದಿನ ನನ್ನ ಮನೆಯವ್ರನ್ನ ಕರ್ಕೊತಾ ಇದ್ದೆ, ಆ ಕಡೆ ನೀನು ಎತ್ತು ಈ ಕಡೆ ನಾನು ಎತ್ತು ಅಂತ. ಅವರು ವಾಕಿಂಗ್ ಹೋಗಿ ಬರೋದೇ ತುಂಬ ಲೇಟ್ ಆಗುತ್ತೆ, ಹಾಗಾಗಿ ಈಗ ನಾನೇ ಒಂದೇ ಸರಿ ಆ ಥರ ಎತ್ತಿಡ್ತಾಯಿದ್ದೀನಿ. ಪರವಾಗಿಲ್ಲ, ಇಡ್ಬೋದು, ಸ್ವಲ್ಪ ವೆಯ್ಟ್ ಇರುತ್ತೆ ಬೆಡ್ಡು, ಆದ್ರೂ ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆ ರೀತಿ ಸ್ವಲ್ಪ ಹಿಂದಕ್ಕೆ ಅಂದುಬಿಟ್ರೆ ಬೀಳಲ್ಲ, ಗೋಡೆಗೆ ಹೊರಕ್ಕೊಳಂಗೆ ಆಗ್ಬಿಡುತ್ತೆ.
ಇವತ್ತಿನ್ನೂ ತುಂಬ ಕೆಲಸ ಇದೆ, ಬಟ್ಟೆ ತೊಳಿಬೇಕು. ಸೊ ಬೆಳಗ್ಗೆನೇ ನಮ್ಮ ಅಮ್ಮ ಬಂದು ನೀರು ಇಟ್ಕೊಡ್ತಾಯಿದ್ರು. ಇಲ್ಲಿ ಈ ಥರ ಇಟ್ಕೊಂಡಿಲ್ಲ ಅಂದರೆ ಆ ಕಡೆ ತುಂಬಿದ ಮೇಲೆ ಎಲ್ಲ ಈಚೆ ಹೊರಟೋಗ್ಬಿಡ್ತವೆ, ಮತ್ತು ಸುಮ್ಮನೆ ನಮ್ಮ ಜಾಗ ಏನಕ್ಕೆ ಅಂತಂದು ಹೇಳ್ಬಿಟ್ಟು ನಮ್ಮ ಅಮ್ಮನೇ ಬಂದು ಈ ರೀತಿ ಇಟ್ಕೊಟ್ಟು, ಇನ್ನು ಎಲ್ಲ ನನಗೆ ಸಾಕು ಅಂದಮೇಲೆ ಅವ್ರದ್ದೊಂದು ಪೈಪು ಜಾಯಿಂಟ್ ಮಾಡ್ಕೊಂಡವ್ರು. ನಮ್ಮ ಅಮ್ಮವ್ರದ್ದು ದೊಡ್ಡ ತೊಟ್ಟಿ ಅಲ್ಲ, ಹಸುಗಳು ಇದೆಲ್ಲ ಇರುತ್ತೆ ಮತ್ತು ಗಿಡಗಳಿಗೆಲ್ಲ ಬೇಕು ಅಂತಂದು ಅವರು ಪೈಪ್ ಜಾಯಿಂಟ್ ಮಾಡ್ಕೊಬಿಡ್ತಾರೆ, ನೀರೆಲ್ಲ ಆ ಕಡೆ ಬಿಟ್ಕೊತಾರೆ. ಮತ್ತು ನಾನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋ ಬಟ್ಟೆಗಳಿದ್ವು ನಮ್ಮ ಮನೆಯವ್ರದ್ದು ಮತ್ತು ನನ್ನ ಮಕ್ಕಳದು, ಹಾಗಾಗಿ ಅವ್ರದ್ದೆಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಇಟ್ಕೊಂಡು ಅದೆಲ್ಲ ಡಿವೈಡ್ ಮಾಡ್ಕೊಂಡು ನೆಕ್ಸ್ಟ್ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ಜಾಲಿಸಿ ಒಣಾಕ್ಬಿಟ್ರೆ ಹೊರಗಡೆ ಕೆಲಸ ಮುಗಿಯುತ್ತೆ. ನೆಕ್ಸ್ಟ್ ಇನ್ನೂ ಒಳಗಡೆ ಕೆಲಸ ಇರುತ್ತೆ. ನೋಡಿ, ಡೈಲಿ ನೀವು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರು ಬಟ್ಟೆ ಇರ್ತವೆ ನಮ್ಮ ಮನೆಯಲ್ಲಿ. ಏನಂದರೆ ನಾನೊಂದು 4-5 ಡೇಸ್ ಏನಾದರೂ ವೀಡಿಯೋಸ್ ವರ್ಕ್ ಮೇಲೆ ಪ್ರೆಸರ್ ಮೇಲೆ ಹಾಕದೇ ಇದ್ದರೆ ಅವಾಗಲೇ ಒಂದು ಮೂಟೆ ಅಷ್ಟು ಆಗಿಬಿಡ್ತವೆ, ಅವಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಈ ನಡುವೆ ಎಷ್ಟೇ ವರ್ಕ್ ಇದ್ರೂ ಬೆಳಗ್ಗೆ ಟೈಮ್ 1 ಅವರ್ 1.5 ಅವರ್ ಇದಕ್ಕೆ ಕೊಟ್ಬಿಡ್ತಾ ಇದ್ದೀನಿ ಬಟ್ಟೆ ತೊಳೆಯೋದಕ್ಕೆ ಇದಕ್ಕೆ. ಸೊ ಹಂಗಾಗಿ ಇನ್ನೇನು ಬಟ್ಟೆ ಎಲ್ಲ ತೊಳೆದು ನಾನೆಲ್ಲ ಜಾಲಿಸಿ ಒಣಾಕಿ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ವಾಕಿಂಗ್ ಹೋಗಿ ಬಂದರು. ಈಗ ಹಾಲು ಕಾಯಿಸ್ಕೊಂಡು ಬಂದಿದ್ದೀನಿ, ಟೀ ಪೌಡ್ರ್ ಖಾಲಿಯಾಗಿತ್ತು, ಹಾಲೇ ಕುಡಿಯೋಣ ಇವತ್ತು ಅಂದೆ. ಇವರಿಗೆ ಕಾಫಿ ಕುಡಿದ್ರೆ ಏನಾಗುತ್ತೆ ಅಂದರೆ ಹಲ್ಲೋ ಬರುತ್ತೆ. ಸೊ ಹಂಗಾಗಿ ಈಗ ನಾವೇ ಇಬ್ಬರು ಹಾಲು ಕಾಸ್ಕೊಂಡು ಕುಡಿತಾ ಇದ್ದೀವಿ. ಹಾಲೇ ಕುಡಿಯೋಣ ಅಂದರೆ ಸರಿ ಆಯಿತು ಕೊಡು ಅಂದರು. ನಮ್ಮ ಮನೆಯವ್ರು ಇನ್ನೇನು ಡ್ಯೂಟಿಗೆ ಹೊರಡ್ತಾರೆ ಕೆಲಸಕ್ಕೆ, ಹಾಲು ಕುಡಿದ್ಬಿಟ್ಟು ಇನ್ನು ನೆಕ್ಸ್ಟ್ ನಾನು ಸ್ವಲ್ಪ ಏನಾದರೂ ಮಾಡ್ಕೊಂಡು ತಿಂದು ವೀಡಿಯೋಸ್ ವರ್ಕಲ್ಲಿ ಬ್ಯುಸಿ ಆಗ್ತೀನಿ. ಡೈಲಿ ಇದೇ ಥರನೇ ಸ್ವಲ್ಪ ಮನೆಗೆ ಬಂದಿರೋ ಪ್ರಾಡಕ್ಟ್ಸ್ ಎಲ್ಲ ಇದೆ, ಸೊ ಅದೆಲ್ಲ ವೀಡಿಯೋ ಶೂಟ್ ಆಗಬೇಕು. ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ ಆಗ್ತಿದ್ದೀನಿ ಅಷ್ಟೇ. ಡೇ ಬೈ ಡೇ ವ್ಲಾಗ್ನ ಕೊಡ್ತಾಯಿದ್ದೀನಿ. ಆದಷ್ಟು ಬೇಗ ಇವೆಲ್ಲ ಕ್ಲಿಯರ್ ಆಗಲಿ, ನನ್ನ ಹೆಲ್ತ್ ಸ್ವಲ್ಪ ಕ್ಯೂರ್ ಆದರೆ ಸಾಕು. ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ತುಂಬ ಜನ ನನ್ನ ಯೂಟ್ಯೂಬ್ ವ್ಲಾಗ್ಸ್ನ ನೋಡಿ ಇಷ್ಟಪಡ್ತೀರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಈಗ ನಾನು ನಮ್ಮ ಮನೆಯವರಿಬ್ಬರು ಮಾತಾಡ್ತಾ ಅದೇ ಏನ್ರ ಬಗ್ಗೆ ಅಂದರೆ ಸ್ವಲ್ಪ ನಮ್ಮ ಮನೆಯವರು ನನ್ನ ಬಗ್ಗೆ ಆಡ್ಕೊತಾ ಇರ್ತಾರೆ ಎಲ್ರಿ. ಹಂಗಾಗಿ ನೀನು ಹಂಗೆ ಹಿಂಗೆ ಅಂತಂದು ಅದೇ ಮಾತಾಡ್ತಾ ಇದ್ರು, ಅದ್ರ ಬಗ್ಗೆನೇ ಮಾತಾಡ್ತಾ ನಗ್ತಾ ಇದ್ದೀನಿ. ಈಗ ಹಾಲು ಕುಡಿದು ಅವ್ರು ಹೊರಡ್ತಾರೆ, ನಾನು ನೆಕ್ಸ್ಟ್ ನನ್ನ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಈ ಡ್ರೆಸ್ಸು ಲಿಂಕ್ ಕೇಳಬೇಡಿ, ನಿಜವಾಗ್ಲೂ ಲಿಂಕ್ ಇಲ್ಲ ನನ್ನ ಹತ್ರ ಕೊಡೋದಕ್ಕೆ. ಸೊ ನಾನಾಗ ಮೀಶೋಲಿ ಸುಮಾರು ಅಂದರೆ 7-8 ವರ್ಷದ ಹಿಂದೆ ತೊಗೊಂಡಿದ್ದು, ಹಾಗಾಗಿ ನಾನು ಯಾವುದೋ ಲಿಂಕ್ ಕೊಡೋಕ್ಕಾಗ್ತಾಯಿಲ್ಲ ಹಳೆ ಡ್ರೆಸ್ಸಸ್ದು. ಈಗ ಇದ್ದಿದ್ರೆ ಕೊಡ್ತಾ ಇದ್ದೆ, ಒಂದು ವೇಳೆ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಕೊಡೋಕ್ಕಾಗ್ತಾಯಿಲ್ಲ. ತುಂಬ ಜನ ನಾನು ಹಾಕುವಂಥ ಡ್ರೆಸ್ಸಸ್ ಎಲ್ಲ ಕೇಳ್ತೀರಾ. ಆದಷ್ಟು ಲಿಂಕ್ಸ್ ಯಾವುದು ಇರೋಲ್ಲ ನನ್ನ ಹತ್ರ. ಶಾಪಲ್ಲಿ 90% ತೊಗೊತಾ ಇರ್ತೀನಿ, ಇನ್ನು 10% ಅಷ್ಟೇ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು. ಆದಷ್ಟು ನಾನು ಮೀಶೋದು ಇದು ಮಾಡ್ಕೊಂಡು ಅದರಲ್ಲಿ ಡೈಲಿ ನಾನು ಇನ್ನು ಡ್ರೆಸ್ಸಸ್ದು ಶೋ ಅಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡಿಬಿಟ್ಟು ಒಂದು ವೇಳೆ ಇಷ್ಟ ಆದರೆ ಅದರಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ದಿನದಲ್ಲೇ ಕ್ರಿಯೇಟ್ ಮಾಡ್ಕೊತೀನಿ. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.